ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಲೆ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸಿದ್ದ ರಾಜ್ಯ ಸರ್ಕಾರಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗುಣ ಕೊಟ್ಟಿದ್ದಾರೆ. ಕಳೆದ ವರ್ಷ ಕೇಂದ್ರ ಸೆಸ್ ಕಡಿಮೆ ಮಾಡಿರುವುದನ್ನು ಕಾಂಗ್ರೆಸ್ ಮರೆಮಾಚುತ್ತಾ ಇದೆ. ಕೇಂದ್ರ ಸರ್ಕಾರ ಸೆಸ್ ಕಡಿಮೆ ಮಾಡಿದ್ದು ಕೂಡ ರಾಜ್ಯ ಸರ್ಕಾರ ಸೆಸ್ ಹೆಚ್ಚಿಗೆ ಮಾಡಿತು. ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ದರ ಏರಿಕೆಯಾಗಿ 36 ತಿಂಗಳು ಕಳೆದಿದೆ. 2 ವರ್ಷದ ಸರ್ಕಾರದಲ್ಲಿ ಅತಿ ಹೆಚ್ಚು ಬೆಲೆ ಏರಿಕೆಯಾಗಿದೆ. ಮಕ್ಕಳ ಕುಡಿಯುವ ಹಾಲಿನ ಬೆಲೆ ಕಾಂಗ್ರೆಸ್ ಸರ್ಕಾರ 4 ಬಾರಿ ಏರಿಕೆ ಮಾಡಿದೆ. ಬೆಲೆ ಏರಿಕೆ ಲಾಭವನ್ನ ರೈತರಿಗೆ ಹಂಚುವ ಕೆಲಸ ಈ ಸರ್ಕಾರ ಮಾಡಿಲ್ಲ. 20-30 ಸಾವಿರಕ್ಕೆ ಸಿಗ್ತಾ ಇದ್ದ ಟ್ರಾನ್ಸ್ಫಾರ್ಮರ್ ಈಗ 2-3 ಲಕ್ಷಕ್ಕೆ ತಲುಪಿದೆ. ರಾಜ್ಯ ಸರ್ಕಾರ ಸ್ಮಾರ್ಟ್ ಮೀಟರ್ ತಂದು ಸ್ಟಾರ್ಟ್ ಆಗಿ ದುಡ್ಡು ಹೊಡೆಯೋ ಪ್ಲಾನ್ ಮಾಡ್ತಾ ಇದೆ. ರೈತರಿಂದ ಸುಲಭವಾಗಿ ಸಾವಿರಾರು ಕೋಟಿ ಕಬಿಸೋ ಹುನ್ನಾರ ಮಾಡಿದೆ. ಇಂತಹದ್ದೆಲ್ಲ ಮಾಡುವ ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡುವ ನೈತಿಕತೆ ಇದೆಯಾ? ಮೆಟ್ರೋ ಬಸ್ ದರ ಜಾಸ್ತಿ ಮಾಡಿದ್ದಾರೆ. A to Z ಸರಕು ಮತ್ತು ಸಾಮಗ್ರಿಗಳ ಬೆಲೆ ಏರಿಕೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕರ್ನಾಟಕದಲ್ಲಿ ಜನರ ಮತ್ತು ರೈತರ ಬದುಕು ಬಹಳಷ್ಟು ನೋವಿನಿಂದ ಕೂಡಿದೆ. ಕರ್ನಾಟಕದ ಜನತೆಗೆ ಚೆಂಬು ಚಿಪ್ಪು ಕೊಟ್ಟಿರೋದೇ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಈಗ ಎಲ್ಪಿಜಿ ಸಿಲಿಂಡರ್ ಮತ್ತು ಪೆಟ್ರೋಲು, ಡೀಸೆಲ್ ಕಡಿಮೆ ಆಗಿದ್ದು ಹೇಳಿದ್ರ ನೀವು? ಕಳೆದ ವರ್ಷ 1 ರೂಪಾಯಿ ಕಡಿಮೆ ಮಾಡಿದ್ರಲ್ಲ, ಸೆಸ್ ಸೆಂಟ್ರಲ್ ಇಂದ ಸೆಸ್ ಕಡಿಮೆ ಮಾಡಿದ್ರು. ಅವಾಗ ರಾಜ್ಯ ಸರ್ಕಾರ ಏನ್ ಮಾಡಿದ್ರು? ಸೆಸ್ ಅಲ್ಲಿ ಜಾಸ್ತಿ ಮಾಡಿದ್ರು. 34 ತಿಂಗಳಾಗಿದೆ ಏನು ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿ ಅಥವಾ ಗ್ಯಾಸ್ ನ ಬೆಲೆ ಏರಿಕೆಯಾಗಿ 34 ತಿಂಗಳು, ಅಂದ್ರೆ ಆಲ್ಮೋಸ್ಟ್ 2 ವರ್ಷ. ಈ ಸರ್ಕಾರ ಬಂದೇ 2 ವರ್ಷ ಆಗಿಲ್ಲ. ಎಷ್ಟು ಬಾರಿ ಹಾಲ್ ಕೊಡುವಂತ ಮಕ್ಕಳ ಹಾಲನ್ನ ಎಷ್ಟು ಸಲ ಜಾಸ್ತಿ ಮಾಡಿದ್ರು? 4 ಸಲ ಜಾಸ್ತಿ ಮಾಡಿದ್ರು. ರೈತರು ಪಾಸಾನ್ ಮಾಡಿದ್ರ ಲಾಭನ? ಇಲ್ಲ, ರೈತರಿಗೆ ಪಾಸಾನ್ ಮಾಡ್ಲಿಲ್ಲ. ಯಾವ ಅಂಶ ತಗೊಳ್ಳಿ, ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ 20-25 ಸಾವಿರ ರೂಪಾಯಿಗೆ ಹಾಕಂತ ಇದ್ರು ನಮ್ ರೈತರು. ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಂದ್ರೆ ರೈತರು 2.5 3 ಲಕ್ಷ ರೂಪಾಯಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು. ಸ್ಮಾರ್ಟ್ ಮೀಟರ್ ಅಂತ, ಈಗ ಸ್ಮಾರ್ಟ್ ಆಗಿ ದುಡ್ಡು ಹೊಡೆಯುವಂತ ಪ್ಲಾನ್ ಇದೆ. ಸುಲಭವಾಗಿ ಸಾವಿರಾರು ಕೋಟಿ ಮಾಡ್ಕೊಳ್ಳೋ ಅಂತ ಹುನ್ನಾರ ಇದೆ. ಇಂಥದನ್ನೆಲ್ಲ ಸರ್ಕಾರ ಮಾಡ್ತಾ ಇದೆ. ಇವ್ರಿಗೆ ಯಾವ್ದಾದ್ರು ನೈತಿಕತೆ ಇದೆಯಾ? ಪ್ರತಿಯೊಂದು ಬೆಲೆ ಜಾಸ್ತಿ ಮಾಡಿದ್ದಾರೆ. ಮೆಟ್ರೋ ಬೆಲೆ ಜಾಸ್ತಿ ಮಾಡಿದ್ರು, ಬಸ್ ಬೆಲೆ ಜಾಸ್ತಿ ಮಾಡಿದ್ರು. A to Z ಅಂತ ಒಂದು ಮಾಡಿದೀವಿ ನಾವು. ಒಂದು ವಿಶೇಷವಾಗಿ ಮಾಧ್ಯಮ ಸ್ನೇಹಿತನ ಕರೆದು ನಾನು A ಇಂದ ಅಕ್ಷರಗಳು Z ವರ್ಗೂ ಇದೆಯಲ್ಲ, ಒಂದೊಂದು ಅಕ್ಷರಕ್ಕೆ ಯಾವ್ಯಾವ್ದು ಇವರು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. A to Z ರಾಜ್ಯ ಸರ್ಕಾರ ಪ್ರತಿಯೊಂದು ಅಂಶವನ್ನು, ಪ್ರತಿಯೊಂದು ಪದಾರ್ಥವನ್ನು ಇವತ್ತು ಜಾಸ್ತಿ ಮಾಡಿ ಜನರ ಬದುಕು, ಕರ್ನಾಟಕದಲ್ಲಿ ಜನರ ಬದುಕು, ರೈತರ ಬದುಕು, ಇವನ್ನೆಲ್ಲ ಕೂಡ ಇವತ್ತು ಬಹಳಷ್ಟು ನೋವಿನಲ್ಲಿದೆ. ಇವರೆಲ್ಲ ಇಟ್ಕೊಂಡು ಸಿಲಿಂಡರ್ ಪೂಜೆ ಮಾಡಿ ಬಂದ್ರು, ಹೂವು ಇಟ್ಕೊಂಡ್ರು. ಈಗ ಹೂವು, ಚೊಂಬು, ಚಿಪ್ಪು ಇವೆಲ್ಲ ಕರ್ನಾಟಕದ 6.5 ಕೋಟಿ ಜನರ ಕೈಗೆ ಕೊಟ್ಟಿದ್ದಾರೆ. ಇವರು ಮಾಡಿರ್ತಕ್ಕಂತ 2 ವರ್ಷದ ಸಾಧನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೇವನಹಳ್ಳಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗುಡುಗಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.